ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C15 ಸಿಲೆಬಸ್ನಲ್ಲಿ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ಯಾವುದಂದರೆ May 11ಗೆ ನಡಿಬೇಕಾಗಿದ್ದ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಯಾವ ಡೇಟಿಗೆ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ. ಮತ್ತು ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ಹೋದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಈ ಸರ್ಕ್ಯುಲರ್ ಪ್ರಕಾರ May 11ಗೆ ನಡಿಬೇಕಾಗಿದ್ದ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿರಿ, ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ May 11ಗೆ ನಡಿಬೇಕಾಗಿದ್ದ ಎಕ್ಸಾಮ್ ಇಟ್ ವಿಲ್ ಬಿ ಕಂಡಕ್ಟೆಡ್ ಆನ್ 29th May. ಟೈಮಿಂಗ್ ಏನು ಚೇಂಜ್ ಆಗಿಲ್ಲ. ಮಾರ್ನಿಂಗ್ ಸೆಷನ್ ಮಾರ್ನಿಂಗ್, ಆಫ್ಟರ್ನೂನ್ ಸೆಷನ್ ಆಫ್ಟರ್ನೂನ್ ಕಂಡಕ್ಟ್ ಮಾಡ್ತಾರೆ. ಸೊ ಯಾವೆಲ್ಲ ಎಕ್ಸಾಮ್ ಇದ್ದು May 11ಗೆ ಅವೆಲ್ಲ 29th ಕಂಡಕ್ಟ್ ಮಾಡ್ತಾರೆ. ಸೊ ಯಾವೆಲ್ಲ ಎಕ್ಸಾಮ್ ಇದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. May 11ಗೆ ನಡಿಬೇಕಾಗಿದ್ದ ಎಕ್ಸಾಮ್ ಇಟ್ ಈಸ್ ರೀಶೆಡ್ಯೂಲ್ಡ್ ಆನ್ 29th. ಸೊ ಇವೆಲ್ಲ ಸಬ್ಜೆಕ್ಟ್ಸ್ May 11ಗೆ ಇದ್ದಿದ್ದು ಪೋಸ್ಟ್ಪೋನ್ ಆಗಿ 29th Mayಗೆ ಕಂಡಕ್ಟ್ ಮಾಡ್ತಾರೆ. ಟೈಮಿಂಗ್ ನೋಟ್ ಮಾಡ್ಕೊಡ್ರಿ, ಸೆಷನ್ ನೋಟ್ ಮಾಡ್ಕೊಡ್ರಿ. ಇಲ್ಲಿ ಸ್ಲೋಲಿ ನಾನು ನಿಮ್ಗೆ ತೋರಿಸ್ತೀನಿ. ಇವೆಲ್ಲ ಸಬ್ಜೆಕ್ಟ್ಸ್ May 11ಗೆ ನಡಿಬೇಕಾಗಿದ್ದು ಪೋಸ್ಟ್ಪೋನ್ ಆಗಿ May 29ಗೆ ಕಂಡಕ್ಟ್ ಮಾಡ್ತಾರೆ. ಜಸ್ಟ್ ನೋಟ್ ಮಾಡ್ಕೊಡ್ರಿ. ಸೊ May 11ಗೆ ಯಾರ್ದೆಲ್ಲ ಎಕ್ಸಾಮ್ ಇತ್ತಲ್ಲ ಅವರು May 29ಗೆ ಬಂದು ಎಕ್ಸಾಮ್ ಬರೀಬೇಕು. ಎಕ್ಸಾಮಿನೇಷನ್ ಸೆಂಟರ್ ಅದೇ ಇರ್ತೈತಿ, ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರುವಂಥ ಎಕ್ಸಾಮಿನೇಷನ್ ಸೆಂಟರ್. ಮತ್ತು ಮಾರ್ನಿಂಗ್ ಸೆಷನ್ ಇದ್ದಿದ್ದು ಮಾರ್ನಿಂಗ್ಗೆ ಕಂಡಕ್ಟ್ ಮಾಡ್ತಾರೆ, ಆಫ್ಟರ್ನೂನ್ ಸೆಷನ್ ಇದ್ದಿದ್ದು ಆಫ್ಟರ್ನೂನ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಡಿಟೇಲ್ ಆಗಿ ನಿಮಗಿದೆ. ಇನ್ನೊಂದ್ಸಲ ನೀವು ಬೇಕಂದರೆ ಜಸ್ಟ್ ವಾಚ್ ಮಾಡಿದ್ದನ್ನು. ಸೊ ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.